ಎಲ್ಲರಿಗೂ ನಮಸ್ಕಾರ. ಇದು ಮಹಾವೀರರ ಕಾಲದ ಘಟನೆ. ಒಂದು ದಿನ ಒಬ್ಬ ರೈತ ಹೊಲದಿಂದ ಮನೆಗೆ ಬರ್ತಾನೆ. ಆಗ ಆತನ ಹೆಂಡತಿ ರೈತನಿಗೆ ಸ್ನಾನವನ್ನು ಮಾಡಿಸುತ್ತಾ, ನನ್ನ ತಮ್ಮ ಮಹಾವೀರರ ಬೋಧನೆಗಳಿಂದ ಆಕರ್ಷಿತನಾಗಿದ್ದಾನೆ. ಅವನು ಎಲ್ಲವನ್ನೂ ತ್ಯಜಿಸಿ ಶ್ರಮಣನಾಗಲು ಯೋಚಿಸುತ್ತಿದ್ದಾನಂತೆ ಎಂದು ಹೇಳುತ್ತಾಳೆ. ಇದನ್ನು ಬಹಳ ವರ್ಷಗಳಿಂದ ಕೇಳುತ್ತಾ ಇದ್ದಂತಹ ಆ ರೈತನಿಗೆ ನಗು ಬರುತ್ತದೆ. ಏನು, ಇನ್ನೂ ಯೋಚಿಸುತ್ತಿದ್ದಾನಂತ? ಸರಿ, ಅವನೆಂದಿಗೂ ಪ್ರಾಪಂಚಿಕ ಆಸೆಗಳಿಂದ ಮುಕ್ತವಾಗುವುದಿಲ್ಲ ಬಿಡು ಎಂದು ಹೇಳುತ್ತಾನೆ. ಈ ಮಾತಿನಿಂದ ರೈತನ ಹೆಂಡತಿಗೆ ಕೋಪ ಬರುತ್ತದೆ. ಆಕೆ ಕೋಪದಿಂದ, ನಿಮಗೇನು ಗೊತ್ತು ಶ್ರಮಣನಾಗುವುದರ ಬಗ್ಗೆ? ನೀವೆಂದಾದರೂ ಮಹಾವೀರರ ಉಪದೇಶವನ್ನು ಕೇಳಲು ಹೋಗಿದ್ದೀರಾ? ನಿಮಗೆ ನಿರ್ವಾಣದ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ರೈತ ಸುಮ್ಮನೆ ಎದ್ದು ನಿಲ್ಲುತ್ತಾನೆ. ನಗ್ನನಾಗಿ ಸ್ನಾನದ ಮನೆಯಿಂದ ರಸ್ತೆಯನ್ನು ಪ್ರವೇಶಿಸುತ್ತಾನೆ. ಇದರಿಂದ ಆತಂಕಗೊಂಡ ಹೆಂಡತಿಯನ್ನು ಸಮಾಧಾನಪಡಿಸುತ್ತಾ, ನಾನು ಶ್ರಮಣನಾಗಿದ್ದೇನೆ, ಇದೋ ನಿರ್ವಾಣವಾಗಲು ಹೊರಟೆ ಎಂದು ನಡೆದೇ ಬಿಡುತ್ತಾನೆ. ಈ ಕಥೆಯಿಂದ ನಾವು ಕಲಿತುಕೊಳ್ಳಬೇಕಾಗಿರುವುದು ಏನೆಂದರೆ, ಯಾವುದಾದರೂ ಶುಭ ಕೆಲಸವನ್ನು ಮಾಡಬೇಕಾದರೆ ಅದನ್ನು ತಕ್ಷಣವೇ ಮಾಡಿ ಮುಗಿಸಬೇಕು. ನೀವು ಎಂದಾದರೂ ಹೀಗೆ ಹಠಾತ್ ನಿರ್ಧಾರವನ್ನು ತೆಗೆದುಕೊಂಡು ಯಾವುದಾದರೂ ಕೆಲಸವನ್ನು ಸಾಧಿಸಿದ್ದರೆ ಅಥವಾ ಯಾವುದಾದರೂ ಕೆಲಸವನ್ನು ಮುಂದೂಡುತ್ತಲೇ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನೆನಪಿಡಿ, ಈ ಕ್ಷಣವೇ ಅಮೃತ ಗಳಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.